ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿದ್ದ ರೀಸನ್ ಏನು ಅಂತಂದರೆ, ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ. ಒಬ್ಬ ಹುಡುಗನೋ ಯಾರೋ ಗೊತ್ತಿಲ್ಲ ನನಗೆ ಒಂದು ಕಾಮೆಂಟ್ ಮಾಡಿದ್ದ, ಎಷ್ಟು ಸೂಟ್ ಕೇಸ್ ಬಂದಿದೆ ಸರ್ ನಿಮಗೆ ಅಂತ ಹೇಳಿದ್ದ. ಒಂದು ವಿಷಯ ಹೇಳ್ತಾ ಇದ್ದೀನಿ, ಅವ್ರು ಯಾರು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೂಟ್ ಕೇಸ್ ತೆಗೆದುಕೊಳ್ಳೋ ಸಂಸ್ಕೃತಿ ನಂದು ಅಲ್ಲವೇ ಅಲ್ಲ. ಬೇಕಾಗಿದ್ದರೆ ಜಡ್ಪಿ ಮರಳುಕುಂಟೆ ಕೃಷ್ಣಮೂರ್ತಿ ನನ್ನ ಸ್ಟೂಡೆಂಟ್, ಆತ್ಮ ವಿಚಾರಿಸಿ. ಜಡ್ಪಿ ಪ್ರಕಾಶ್ ಮಂಚನಹಳ್ಳಿ ಆತ್ಮ ವಿಚಾರಿಸಿ. ಜಡ್ಪಿ ಮುನೇಗೌಡ ನನ್ನ ಸ್ಟೂಡೆಂಟ್, ಆತ್ಮ ವಿಚಾರಿಸಿ. ಇಲ್ಲ ನುಗ್ಗುತ್ತಳ್ಳಿ ರವಿ ಅವನ್ನ ವಿಚಾರಿಸಿ. ಹಂಗೇನಾದರೂ ಇದ್ದಿದ್ದರೆ ನಾನು 10 ವರ್ಷದಿಂದ ಈ ಅವಸ್ಥೆ ಪಡ್ಕೊಂಡು ನಾನು ಇರ್ತಾನೆ ಇರಲಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ, ಇವತ್ತು ನಂಗೆ ತುಂಬ ನೋವಾಯಿತು. ಯಾಕೆ ಅಂತಂದರೆ, ನಿನ್ನೆ ದಿವಸ ರ್ಯಾಲಿನಲ್ಲಿ ಸಿಕ್ಕಾಪಟ್ಟೆ ಯೂತ್ಸ್ ಬಂದಿದ್ದರು. ಸೆಲ್ಫ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಕೆಪಾಸಿಟಿ ಇಲ್ಲ ಅಂತಂದಮೇಲೆ ಯೂತು ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಅಂದರೂ ನನ್ನ ಸ್ಟೂಡೆಂಟ್ಸು ಮಿನಿಮಮ್ ಅಂತಾರೆ ಒಂದು 25,000 ಜನ ಇದ್ದಾರೆ. ನನ್ನ ಎಲ್ಲ ಸ್ಟೂಡೆಂಟ್ಸನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಕರೆಕ್ಟ್ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ವ್ಯಕ್ತಿನ ಬೇಕಾಗಿದ್ದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯವನಾಗಿರಲಿ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಬೇಕಾಗ್ತದೆ, ಯಾರೇ ಆಗಿರಲಿ. ಆ ಸ್ಪಂದಿಸೋಂಥ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆ ದಿವಸ ಆ ಹುಡುಗರನ್ನ ನೋಡಿ ಯೂತ್ ಯಾವ ಸ್ಟೇಜ್ಗೆ, ಯಾವ ಕಡೆಗೆ ಡೈವರ್ಟ್ ಆಗ್ತಾ ಇದೆ ಅನ್ನೋದು ನನಗೆ ತುಂಬ ಬೇಜಾರಾಗ್ತಾ ಇದೆ. ಇನ್ನೊಂದು ಮತ್ತೊಂದು ವಿಷಯ ಏನಂತಂದರೆ, ಇವತ್ತಿನ ದಿನ ವೋಟರ್ಸ್ಗೆ ಸೋಕಾಲ್ಡ್ ಯಾರ್ಯಾರು ಬೇರೆ ಬೇರೆ ಪಾರ್ಟಿಯವರು ಇದ್ದಾರೋ 5,000 10,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, 5,000 ರೂಪಾಯಿ ದುಡ್ಡು ಕೊಡ್ತಾರೆ ಅಂತಂದರೆ, ಒಂದು 5 ವರ್ಷಕ್ಕೆ 5,000 ರೂಪಾಯಿ ಅಂತಂದರೆ 1 ವರ್ಷಕ್ಕೆ 1,000 ರೂಪಾಯಿ ಆಯಿತು. ಒಂದು ದಿವಸಕ್ಕೆ ಆನ್ ಆ್ಯಂಡ್ ಆವರೇಜು 2 ರೂಪಾಯಿ 70 ಪೈಸೆ ಆಯಿತು. ಕಾಫಿ ಸಹಿತ ನಿಮ್ಗೆ ಸಿಗೋದಿಲ್ಲ, ಇಂಥ ಈ ವಿಷಯಕ್ಕೆ ಓಟ್ನ ಮಾರ್ಕೊಳ್ತೀರಿ ಅಂತಾರೆ, ತುಂಬ ಕಷ್ಟ ಆಗುತ್ತೆ. ನಾವು ಬಡವ್ರಿ, ನಾವು ತುಂಬ ಬಡವರು. ಒಂದು ರೆವಲ್ಯೂಷನ್ ಮಾಡೋಣ, ಒಂದು ಚೇಂಜಸ್ ಮಾಡೋಣ. ನಾನು ಕೇಳಿದ್ರು, ಏನು ಸರ್ ನಿಮ್ಮ ಎಲ್ಲ ಸ್ಟೂಡೆಂಟ್ಸೂ ಪೊಲಿಟಿಷಿಯನ್ಸಾಗಿ ನೀವು ಮಾಡಿದ್ದೀರಿ ಅಂತ. ನಾನು ಮಾಡಿರೋದಲ್ಲ, ಅವ್ರಿಗೆ ಹೇಳಿರೋ ಡೈರೆಕ್ಷನ್ಸ್ ಆ ರೀತಿ ಇರುತ್ತೆ. ಅವ್ರಿಗೆ ಹೇಳಿರೋ ಡೈರೆಕ್ಷನ್ಸ್, ಡಾಕ್ಟರ್ಸ್ ಬೇಕಾ ನಿಮಗೆ, ಇಂಜಿನಿಯರ್ಸ್ ಬೇಕಾ, ಪ್ರತಿಯೊಬ್ಬರು ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ, ಪ್ರತಿಯೊಂದು ಫೀಲ್ಡಲ್ಲೂ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ನಾನು ಎಲ್ರಿಗೂ ಹೇಳ್ತಾ ಇರೋದು ಒಂದೇ ಒಂದು ರಿಕ್ವೆಸ್ಟ್ ಏನಂತಾರೆ, ಯಾವುದೇ ಕಾರಣಕ್ಕೆ ಆಗಲಿ ಓಟ್ನ ಮಾತ್ರ ಮಾರ್ಕೊಳ್ಳೋಕ್ಕೆ ಹೋಗ್ಬೇಡಿ. ಅದನ್ನ 10,000 ಅಲ್ಲ 20,000 ಕೊಡಲಿ, 20,000 ಕೊಟ್ಟರು 5 ರೂಪಾಯಿ ಕೊಟ್ಟರು ಒಂದು ಕಾಫಿ ಬರೋದಿಲ್ಲ ನಿಮಗೆ. ನನ್ನ ಬಾಲ್ಯ ಸ್ನೇಹಿತ ಒಬ್ಬ ಕೇಳ್ದ, ತುಂಬ ತಪ್ಪು ಮಾಡಿದೆ ವೆಂಕಟೇಶ್ ಅಂತ ಅಂದ್ಬಿಟ್ಟು. ತಪ್ಪು ಮಾಡೋ ಜಾಯಮಾನನೇ ನಮ್ದಲ್ಲ. ಯಾಕೆ ಅಂತಾರೆ, ಅದನ್ನ ಕೇಳ್ದ, ಯಾಕೆ ನಾನು ತಪ್ಪು ಮಾಡಿದ್ದೀನಿ ಅಂತಾರೆ, ಪ್ರದೀಪ್ ಜೊತೆ ಹೋಗ್ಬಾರ್ದಾಗಿತ್ತು ಸರ್ ಅಂತ ಹೇಳ್ದ. ನಾನು ಒಂದೇ ಮಾತು ಹೇಳಿದ್ದು, ಪ್ರದೀಪ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರೇ ಆಗಲಿ, ಪ್ರದೀಪ್ B.Pharm ತಂದು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ನಿಮ್ಮ ಆಸೆನ ಫುಲ್ಫಿಲ್ ಮಾಡ್ತೀನಿ, ನೀವು ನನ್ನ ಜೊತೆಯಲ್ಲಿರಿ ಸರ್, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ದ. ನಾನು ಬಂದಿದ್ದೀನಿ. 10 ವರ್ಷದಿಂದ ಬೇರೆ ಯಾರೂ ಬರಲಿಲ್ವೇ ನನ್ನ ಹತ್ರ? ಅವ್ರು ಬಂದಿದ್ರೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೇನೋ. ಇವತ್ತು ನಾನು ಒಬ್ಬ ಲೀಡರ್ ಅಲ್ಲ, ನಾನು ಸುಮ್ಮನೆ ಒಬ್ಬ ಸಾಮಾನ್ಯ ಉಪನ್ಯಾಸಕ. ಇಂಥ ಉಪನ್ಯಾಸಕ ಕೈಯಲ್ಲಿ ಎಷ್ಟು ಓಟು ಇರುತ್ತೆ? ಯಾವ ಓಟು ಇರೋದಿಲ್ಲ. ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬ ಯೂತ್ಗೂ ಹೇಳ್ತಾ ಇರೋದು, ಕರೆಕ್ಟ್ ಡಿಸಿಷನ್ ತೆಗೆದುಕೊಳ್ಳಿ. ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲೇ. ಇವತ್ತು ಒಂದು ತಪ್ಪು ಹೆಜ್ಜೆ ಇಟ್ಟಿದ್ದೀರಿ ಅಂತಾರೆ, ಇನ್ನು 5 ವರ್ಷ ಅಲ್ಲ 10 ವರ್ಷ ಬೇಕಾಗಿದ್ರು 10 ವರ್ಷನೂ ನಾವು ಸಫರ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಆಗಲಿ, ನಿಮ್ಮ ಯೂತ್ಗೆ ಒಂದೇ ಒಂದು ಮೆಸೇಜ್ ಕೊಡೋದು, ನನ್ನ ಮೇಲೆ ಕಿಂಚಿತ್ ಅಭಿಮಾನ ಇದ್ದರೆ ಒಳ್ಳೆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪ್ರದೀಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಇದೆ. ನೀವು ಕರೆಕ್ಟಾಗಿ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಪರ್ಸನ್ಗೆ ನಿಮ್ಮ ವೋಟ್ನ ಕಾಸ್ಟ್ ಮಾಡಿ. ವೋಟ್ ಅಂತಂದ್ರೆ ಏನು? ವೋಟ್ ಅಂತಂದ್ರೇನು? ವ್ಯಾಲ್ಯೂಯಬಲ್ ಆಪರ್ಚುನಿಟಿ ಟು ಎಲೆಕ್ಟ್. ಒಬ್ಬ ಒಳ್ಳೆ ವ್ಯಕ್ತಿನ ನೀವು ಎಲೆಕ್ಟ್ ಮಾಡ್ಕೋಬೇಕು ಅಂತ ಒಂದು ಕಂಡೀಷನ್ನಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಮತ್ತೊಂದು ವಿಷಯ ಏನಂತಂದರೆ, ಇವತ್ತಿನ ಇದರಲ್ಲಿ ಪ್ರದೀಪ್ ಎಲ್ಲ ಕಡೆಯೂ ಹೇಳ್ತಾ ಇದ್ದಾನೆ, ನಾನು ಹಾಸ್ಪಿಟಲ್ಸನ್ನು ಕನ್ಸ್ಟ್ರಕ್ಟ್ ಮಾಡ್ತೀನಿ, ಅದ್ರ ಜೊತೆಗೆ ಯೂತ್ಗೆ ಏನೇ ಆಗಲಿ ಇಂಡಸ್ಟ್ರಿಯಲ್ ಏರಿಯಾ ತರ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ದ, ಸರ್ ಕೃಷ್ಣಾ ನದಿ ನೀರು ಇಲ್ಲಿಗೆ ಬರಬೇಕಂದ್ರೆ ಹಿಂದೂಪುರದವರೆಗೂ ಬಂದಿದ್ದು, ಇಲ್ಲಿಗೆ ತರಿಸೋದು ಕಷ್ಟನ ಸರ್ ಅಂತ ನಂತರ ಡಿಸ್ಕಸ್ ಮಾಡ್ದ. ತರಿಸ್ಬೋದು ಅದನ್ನ. ಇನ್ನೊಬ್ರು ಯಾರೋ ಹೇಳಿದ್ರು, ಸರ್ ಫಂಡ್ಸ್ ತರೋಕ್ಕಾಗೋದಿಲ್ಲ ಇದನ್ನ ಕೈನಲ್ಲಿ ಅಂತ. ಒಬ್ಬ ಒಳ್ಳೆ ಲೀಡರ್ ಬಂದಿದ್ದಾನೆ ಅಂತ ಯಾವ ಲೆಕ್ಕ ರೀ ಫಂಡ್ಸ್ ತರೋದು? ಗೌರ್ಮೆಂಟನ್ನು ಅಷ್ಟೇ ಇದನ್ನ ಸಲ್ಯೂಟ್ ಹೊಡಿಯುತ್ತೆ. ಸಲ್ಯೂಟ್ ಹೊಡೆದು ಏನು ಬೇಕಾಗಿದ್ರು ಡೆವಲಪ್ ಮಾಡಿಸ್ಬೋದು. ಇಷ್ಟು ಹೇಳಿ ನಿಮ್ಮೆಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಿಜವಾಗಲೂ ಪ್ರದೀಪ್ ಈಶ್ವರನ್ನ ಗೆಲ್ಲಿಸಿ. ತುಂಬ ಆ್ಯಕ್ಟಿವ್ ಪರ್ಸನ್. ಅದನ್ನು ಹೇಳ್ತಾ ಇದ್ದ, ನಿನ್ನೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಆ ಮೂಟೆನ ಹೊರೋದಕ್ಕೆ. ನಿನ್ನೆ ಇದರಲ್ಲಿ ನಾನು ತುಂಬ ಹತ್ತಿರದಿಂದ ಕಂಡಿರೋನು, ತುಂಬ ಹತ್ತಿರದಿಂದ. ನಾನು ಈ ಒಂದು ಸಮಯದಲ್ಲಿ ಅದನ್ನ ಎಷ್ಟು ತಿರಸ್ಕಾರ ಮಾಡಿದ್ದಾರೆ ಅಂತಂದರೆ ಆ ನೋವನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಆ ತಿರಸ್ಕಾರನೇ ಇವತ್ತು ಒಂದು ಪ್ರತೀಕಾರದ ರೂಪದಲ್ಲಿ ಬಂದಿರೋ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ತೀನಿ.
ನಿಜವಾಗ್ಲೂ ನಿಮ್ಮೆಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ರದೀಪ್ ಈಶ್ವರ್ಗೆ ಇದೊಂದು ಅವಕಾಶ ಮಾಡಿಕೊಡಿ. ನೆಕ್ಸ್ಟ್ ಅವನೇನಾದರೂ ಮಾಡಲಿಲ್ವಾ, ನಿಮ್ಮ ಕೈಯಲ್ಲಿದೆ, ಪ್ರತಿಯೊಂದೂ ನಿಮ್ಮ ಕೈಯಲ್ಲಿದೆ. ನೀವೇನು ಬೇಕಾದರೂ ಮಾಡ್ಬೋದು. 5 ವರ್ಷ ವೆಯ್ಟ್ ಮಾಡಿ ಪ್ಲೀಸ್. ದಯವಿಟ್ಟು ನಂದು ಒಂದೇ ಒಂದು ಸಿನ್ಸಿಯರ್ ರಿಕ್ವೆಸ್ಟ್, ಯೂತ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನಾನು ಒಳ್ಳೆಯವನಂತಲ್ಲ, ನನಗಿಷ್ಟ ಆಯಿತು, ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಒಳ್ಳೆ ಡಿಸಿಷನ್ ತೆಗೆದುಕೊಂಡು ಆತನಿಗೆ ಸಪೋರ್ಟ್ ಮಾಡಿ ಅಂತ ಈ ಒಂದು ವಿಷಯದಲ್ಲಿ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು.